ಬ್ರೇಕ್ಫಾಸ್ಟ್. ಈಗ ನಾವು ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಇದು ಸೆಕೆಂಡ್ ಡೇ. ಟೈಮ್ 8 o'clock ಆಗಿದೆ. ಬ್ರೇಕ್ಫಾಸ್ಟ್ ಇಲ್ಲಿ ಬಫೆ ಇದೆ. ಸೊ ಬಫೆ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ತುಂಬ ಸಖತ್ತಾಗಿದೆ. ಬಟ್ ಅದು ಸ್ವಲ್ಪ ಏನೋ ವರ್ಕ್ ನಡೀತಾ ಇದೆ, ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಪೂಲ್ ಆಕ್ಸೆಸ್ ಇಲ್ಲ ನಮಗೆ. ಕ್ಯಾವ ಹಾಂ ಲೇ ಸಕ್ತೆ. ಇಲ್ಲೂ ಸೀಟಿಂಗ್ ಏರಿಯಾ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಓಕೆ, ನಾವೀಗ ಬ್ರೇಕ್ಫಾಸ್ಟಿಗೆ ಹೋಗ್ತೀವಿ. You want cupcake? This? Hello. You want 2 donuts? Enough. Take this. Okay, उसको ही छोड़ दो. He will take. Okay, take one. एक वापस रख दो बाद में. Keep it there. Keep it. ಸೊ ಡೇ 2 ಕೊಚ್ಚಿನಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಇದು ಇವತ್ತಿನ ಬ್ರೇಕ್ಫಾಸ್ಟ್. ನಾನು ಪುಟ್ಟು ತೊಗೊಂಡಿದ್ದೀನಿ, ಇಡ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಕೇರಳ ಬನಾನಾ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾವೀಗ ಇಲ್ಲಿಂದ ಅಂದರೆ ಕೊಚ್ಚಿಯಿಂದ ಗುರುವಾಯೂರಿಗೆ ಹೋಗ್ತಾ ಇದ್ದೀವಿ. ಗುರುವಾಯೂರ್ ಸ್ಟೋರಿ ನಾನು ವಿಡಿಯೋ ಮಾಡ್ತಾ ಹೇಳ್ತೀನಿ. ತುಂಬ ಒಳ್ಳೆ ಟೆಂಪಲ್. ಸೊ ಅಲ್ಲಿ ಹೋಗಿ ನೋಡ್ಬೇಕಂತ ತುಂಬ ಆಸೆ ಇತ್ತು ನಮಗೆ. ಸೊ ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಯು ವಾಂಟ್ ಸಮಥಿಂಗ್ ಟು ಈಟ್? ಓಕೆ, ಐ ಗಿವ್. ಆ್ಯಂಡ್ ಇದು ಕಂಠಪುಚ್ಚಿ ಯು ಡ್ರೆಸ್. ಬಟ್ ಅಲ್ಲೋದ್ಮೇಲೆ ನಾನು ಮತ್ತೆ ಚೇಂಜ್ ಮಾಡ್ತೀನಿ ಅವನಿಗೆ. ಇಲ್ಲಿ ಕೊಚ್ಚಿಯಿಂದ ಇದು ಆ್ಯಕ್ಚುಲಿ 2.5 hours ಅಂತೆ. ಒಂದೊಂದು ಕ್ಯಾಬ್ ಒಂದೊಂದು ಟೈಮಿಂಗ್ ತೋರಿಸ್ತಾ ಇದೆ. ಒಂದು 2 hours, ಒಂದು 2.5 ಹೀಗೆ. ಸೊ ನಾವು ಒಂದು 2.5, 3 hours ಅಂತ ಇಟ್ಕೊಂಡಿದ್ದೀವಿ. ಸೊ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಇದು ಮೂಗ್ಬಟ್ ಹಾಕೊಂಡಿದ್ದೀನಲ್ಲ, ಸೊ ಅದಕ್ಕೆ ಇಟ್ಸ್ ಹೋಟಿಂಗ್. ಸೊ ಕ್ಯಾಬ್ ಬುಕ್ ಮಾಡಿದ ತಕ್ಷಣ ಮತ್ತೆ ಅದು ಬಂದ ತಕ್ಷಣ ಹೊರಡ್ತೀವಿ. ಗುರುವಾಯೂರ್ನಲ್ಲಿ ಇರೋವಂಥ ಕೃಷ್ಣನ ಮೂರ್ತಿ ಸ್ವತಃ ಶ್ರೀಕೃಷ್ಣನೇ ಅವರೇ ಕೈಯಿಂದ ಮಾಡಿಬಿಟ್ಟು ಗುರುಗಳಿಗೆ ಕೊಟ್ಟಿದ್ರಂತೆ, ಅಂದರೆ ಜುಪಿಟರ್ ಗುರುಗಳಿಗೆ. ಸೊ ಗುರುಗಳು ಅಂದರೆ ವ್ಯಾಸಮುನಿಗಳ ಥ್ರೂ ಗುರುಗಳು ಆಮೇಲೆ ವಾಯುದೇವರು ಸೇರಿ ಗುರುವಾಯೂರ್ನಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಆ್ಯಂಡ್ ಇದ್ರಲ್ಲಿ ತುಂಬ ಪವರ್ ಇದೆ ಅಂತ ಕೂಡ ಹೇಳ್ತಾರೆ, ಮೋಕ್ಷ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ನಾವಿಲ್ಲಿ ಬಂದಿದ್ದೀವಿ ಆ್ಯಂಡ್ ಎಂಟರ್ ಕೂಡ ಆಗ್ತಾ ಇದ್ದೀವಿ. ಪ್ರಿಮಿಸಸ್ ತುಂಬ ಪ್ರಶಾಂತವಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಲಿಫೆಂಟ್ಸ್. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಸೊ ನಾವಿಲ್ಲಿ ಗುರುವಾಯೂರಿಗೆ ಬಂದಿದ್ದೀವಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ಜರ್ನಿ ತುಂಬ ಲಾಂಗ್ ಇತ್ತು, ಏನಪ್ಪ ಅಂತ ಅನ್ನಿಸ್ತಾ ಇತ್ತು. ಬಟ್ ಇಲ್ಲಿ ಬಂದಮೇಲೆ ಅದೇನೋ ಒಂಥರ ಸುಸ್ತು ಎಲ್ಲ ಹೊರಟೋಯ್ತು. ಅಷ್ಟು ಚೆನ್ನಾಗಿದೆ. ठीक है. और स्पेशल दर्शन के लिए ತುಂಬ ಓಕೆ, ತುಂಬ ಸಖತ್ತಾಗಿದೆ, ಪ್ಲೆಸೆಂಟ್ ಆಗಿದೆ. ಗಾಳಿ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ನಾನು ಕೇರಳ ಸ್ಟೈಲ್ನ ಸ್ವಲ್ಪ ಅಂದರೆ ಕೇರಳ ಸ್ಟೈಲ್ ಥರದೇ ಅದೇ ಕಲರ್ ಕಾಂಬಿನೇಷನ್ದು ಉಟ್ಕೊಂಡಿದ್ದೀನಿ ಸ್ಯಾರಿ. ನೋಡಿ ಗಾಳಿ ಎಷ್ಟು ಬರ್ತಾ ಇದೆ. ಸೊ ದೇವರಿಗೆ ಫ್ಲವರ್ ತೊಗೊಂಡಿದ್ದೀವಿ ಆ್ಯಂಡ್ ಟಿಕೆಟ್ಸ್ ತೊಗೊಂಡಿದ್ದೀವಿ. ನಾನು ಆಮೇಲೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಕ್ಲಾಕ್ ರೂಮಲ್ಲಿ ಎಲ್ಲ ಫೋನ್ಸ್ ಎಲ್ಲ ಕೊಡಬೇಕಂತೆ, ಫೋನ್ ಅಲೋ ಇಲ್ಲ. ಓಕೆ, ಬೈ. ಹಾಂ, ಸೊ ದರ್ಶನ ಆಯಿತು, ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೂಡ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಬಟ್ ಆಗಲೇ ಲೇಟ್ ಆಗಿದೆ. ಆಯು ಕಮ್ಮಿ. ನನ್ನ ಮಗ ಅಂತೂ ಸುಮ್ಮನೆ ಎಲ್ಲಂದ್ರಲ್ಲೇ ಓಡೋಗ್ತಾ ಇದ್ದಾನೆ. ಅಲ್ಲಿ ನೋಡಿ, ಅಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ, ಕಾಣುತ್ತಾ ಇಲ್ವ ಗೊತ್ತಿಲ್ಲ ನಿಮಗೆ.
ಸೊ ಇಲ್ಲೊಂದು ಸ್ಟೇಜ್, ಅದೊಂದು ಡಾನ್ಸ್ ಪ್ರೋಗ್ರಾಮ್ ನಡೆಯುತ್ತೆ. ಆ್ಯಂಡ್ ಅಲ್ಲೊಂದು ಸ್ಟೇಜ್ ಇದೆ. ಆ್ಯಕ್ಚುಲಿ ನಮ್ಮ ಕ್ಲಾಕ್ ರೂಮಲ್ಲಿ ನಮ್ಮ ಬಗ್ಗೆ ಲಗೇಜ್ ಎಲ್ಲ ಇಡಬೇಕು. ನನ್ನ ಆಯುಧೊಂದು ಹಾಲೊಂದು ಇಟ್ಕೊಂಡು ಇನ್ನೆಲ್ಲ ಅಲ್ಲೇ ಇಟ್ಬಿಟ್ಟಿದ್ವಿ. ಈಗ ದರ್ಶನ ಆದಮೇಲೆ ತಗೋತಾ ಇದ್ದೀವಿ. ಸೊ ಅಕಸ್ಮಾತ್ ಯಾರಾದರೂ ಇಲ್ಲಿ ಗುರುವಾರಿಗೆ ಬರೋರಾಗಿದ್ದರೆ ಧರ್ಮ ದರ್ಶನ ಅಂತಿರುತ್ತೆ, ನೀವು 3-4 ಅವರ್ಸ್ ಕಾಯಬೇಕಾಗುತ್ತೆ. ಬಟ್ ಇಲ್ಲಿ ಹಾಂ नो कम हियर, वो स्टेज के पास जाना है. हाँ क्लोज्ड है. यहाँ पे लिया हमारे नहीं लिया. ओके यू कीप गोइंग, मैं आती हूँ. ಆ್ಯಕ್ಚುಲಿ ಅಲ್ಲಿ ಡಾನ್ಸರ್ಸ್ ಎಲ್ಲ ಇದ್ದಾರೆ, ಅವ್ರ ಜೊತೆ ಫೋಟೋ ತಗೋಣ ಅಂತ ಆಸೆ ಇದೆ. ಅಲೋ ಮಾಡಿದ್ರೆ ಫೋಟೋ ತಗೋತೀನಿ. ಅದೇ ಹೇಳಿದ್ನಲ್ಲ, ಧರ್ಮ ದರ್ಶನ ಅಂತ ಅಂದರೆ ತುಂಬ 3-4 ಅವರ್ಸ್ ನೀವು ಕೂತ್ಕೋಬೇಕು. ಅಲ್ಲಿ ಚೇರ್ಸ್ ಇದೆ, ಚೇರ್ಸಲ್ಲಿ ಸ್ಟೂಲ್ಸ್ ಥರ. ಬಟ್ 1000 ರೂಪೀಸ್ ಟಿಕೆಟ್ ಸಿಗುತ್ತೆ. ಅದರಲ್ಲಿ ಹೋದರೆ ಜಸ್ಟ್ ಒಂದು 10-20 ಮಿನಿಟ್ಸಲ್ಲಿ ನೀವು ದರ್ಶನ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ದು. ಆ್ಯಂಡ್ ಆ ಕಡೆ ಕೂಚಿಪುಡಿ ಟೀಮ್ ಇದೆ. ಇಲ್ಲಿ ನೋಡಿ ಕೂಚಿಪುಡಿ ಟೀಮ್ ಇದು. ಆ್ಯಕ್ಚುಲಿ ಐ ಗೆಸ್ ಭರತನಾಟ್ಯಂ ಟೀಮ್. ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಎಲ್ಲರೂ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಅವ್ರ ಜೊತೆ ಒಂದು ಫೋಟೋ ತಗೋತಾ ಇದ್ದೆ ನಾನು. ಆ್ಯಂಡ್ ಸೊ ಇವತ್ತು ಡೇ 3 ನಾವು ಕೊಚ್ಚಿಯಲ್ಲಿರೋದು. ಇವತ್ತು ಸ್ವಲ್ಪ ಅಲ್ಲೆಲ್ಲ ಜ್ಯೂ ಟೌನ್ ಇದೆಲ್ಲ ಫುಲ್ ಕಂಪ್ಲೀಟ್ಲಿ ಮುಗಿಸೋಣ ಅಂದ್ಕೊಂಡಿದ್ದೀವಿ. ಅಂದರೆ ಕೊಚ್ಚಿ ಫೋರ್ಟ್ ಏರಿಯಾ ಇಲ್ಲ. ಸೊ ಕ್ಯಾಬ್ ಕೂಡ ಬುಕ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು 3 ಮಿನಿಟ್ಸಲ್ಲಿ ಕ್ಯಾಬ್ ಬರುತ್ತೆ. ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಓಕೆ ಇದೆಯಾ? ಹಾಂ ಓ ಸೊ ಇದು ನನ್ನ ಔಟ್ಫಿಟ್. ಸೊ ಆ್ಯಕ್ಚುಲಿ ಇಲ್ಲಿ ಸೈಕ್ಲೋನ್ ಸ್ಟಾರ್ಟ್ ಆಗಿದೆಯಂತೆ. ಸೊ ಹೊರಟಿದ್ದೀವಿ. ಓಲಾ ಕೂಡ ಬಂದಿದೆ ಹೋಟೆಲ್ ಮುಂದೆ. ಬಟ್ ಏನಪ್ಪ ಪ್ರಾಬ್ಲಮ್ ಅಂದರೆ ಇಲ್ಲಿ ಸೈಕ್ಲೋನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಮಳೆ ಬರ್ತಿದೆ. ಸೊ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ ಕವರ್ ಮಾಡ್ತೀವಿ. ಸೊ ನೋಡಬೇಕು. ನಾವು ತಕ್ಷಣ ನೋಡಲಿಲ್ಲ ನಾವು ಇಲ್ಲಿ ಸೈಕ್ಲೋನ್ ಇದೆ ಅಂತ. ಇಲ್ಲಾಂದರೆ ಸ್ವಲ್ಪ ಬೇಗ ಬುಕ್ ಮಾಡ್ತಿದ್ವಿ, ಇಲ್ಲಾಂದರೆ ಮಳೆ ನೋಡಿಕೊಂಡು ಕ್ಲೈಮೇಟಿಂದು ಫೋರ್ಕಾಸ್ಟ್ ಎಲ್ಲ ನೋಡಿಕೊಂಡು ಮಾಡ್ತಿದ್ವಿ. ಬಟ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. 4 hours ಪ್ಯಾಕೇಜ್ ತೊಗೊಂಡಿದ್ದೀವಿ. 4 hours ಪ್ಯಾಕೇಜಿಗೆ 1400 ಏನೋ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಎಷ್ಟು ಪ್ಲೇಸ್ ಆಗುತ್ತೋ ಅಷ್ಟು ಪ್ಲೇಸ್ ಕವರ್ ಮಾಡ್ತೀವಿ. Hi. Not working. Not working. Say hi. Good. Hi. ಇದು ಮಟಂಚೇರಿ ಪ್ಯಾಲೇಸ್ ಅಥವಾ ಕೊಚ್ಚಿ ಪ್ಯಾಲೇಸ್ ಅಂತಾರು ಹೇಳ್ತಾರೆ. ಸೊ ಅದರ ಎಂಟ್ರೆನ್ಸ್ ಇದು. But they said we can photos. Come this side, are you? हाँ पैलेस हो गया.
Okay, Ayush. Bye. That side is too beautiful. ಇದು ಚೈನೀಸ್ ಫಿಶ್ ನೆಟ್ ಅಂತ. ಸೊ ಇದನ್ನು ಕೂಡ ಹಾಗೆ ಕ್ಯಾಪ್ಚರ್ ಮಾಡಿದ್ವಿ, ಅಂದರೆ ನೋಡಿದ್ವಿ. Okay. अच्छा है? एक छोटा पीस दो. Salt. I know. ಸೊ ನಾವು ರೂಮಿಗೆ ಬಂದ್ವಿ ಫ್ರೆಂಡ್ಸ್. ಜಸ್ಟ್ ಈಗ ಬಂದ್ವಿ ರೂಮಿಗೆ. 2:45 ಆಗಿದೆ. ಆ್ಯಂಡ್ ಕೊಚ್ಚಿಯಲ್ಲಿ ಎಷ್ಟೆಷ್ಟು ಪ್ಲೇಸಸ್ ನೋಡೋಕ್ಕಾಯ್ತು ಎಲ್ಲ ಕವರ್ ಮಾಡಿದ್ವಿ. ಮಳೆ ಅದೊಂದು ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗೆ. ಮೂಡ್ ಆಫ್ ಆಗೋಯ್ತು, ಅರೆ ಮಳೆ ಇವತ್ತೇ ಬರಬೇಕಾ ಅಂತ. ಅದಕ್ಕೋಸ್ಕರ ಜಿವ್ ಟೌನ್ ಫಸ್ಟ್ ಕವರ್ ಮಾಡಬೇಕು ಅಂದ್ಕೊಂಡ್ವಿ. ಮಳೆ ಬಂದಿದ್ದಕ್ಕೆ ಜಿವ್ ಟೌನನ್ನು ಆಮೇಲೆ ನೋಡೋಣ ಮಳೆ ನೋಡಿಕೊಂಡು ಅಂತ ಮಟಂಜೇರಿ ಪ್ಯಾಲೇಸಿಗೆ ಹೋದ್ವಿ. ಪ್ಯಾಲೇಸ್ ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ಸೊ ಮಟಂಜೇರಿ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಕೇರ್ಫುಲ್ ಆಯು ಮಟಂಜೇರಿ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಆಮೇಲೆ ಹೊರಗೆ ಬರೋಷ್ಟರಲ್ಲಿ ಮಳೆ ಇಲ್ಲ. ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕೇರಳದಲ್ಲಿ ಬಿಸಿಲು ಜಾಸ್ತಿ ಇತ್ತು ನಾವು ಬಂದಿದ್ದ ದಿವಸ, ಬಟ್ ಇವತ್ತು ತುಂಬ ಕ್ಲೌಡಿ, ತುಂಬ ಚೆನ್ನಾಗಿತ್ತು. ಸೊ ಜಿವ್ ಟೌನ್ ಮುಗಿಸಿದ್ವಿ. ಫಸ್ಟ್ ಅದು ಮುಗಿಸೋಣ, ಮತ್ತು ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ಅದನ್ನು ಮುಗಿಸಿದ್ವಿ. ಕೌನ್ ಸಾ ಹೈ ಜಾನ್ ಉನ್ಕಾ ವರ್ಷಿಪಿಂಗ್ ಪ್ಲೇಸ್? ಸಿನಾಗಮ್. ಸೊ ಜೂಯಿಶ್ ಸಿನಾಗಮ್ ಅಂತೇನೋ ಅಂತಾರೆ, ಅದನ್ನ ನೋಡಿ ಹೇಳ್ತೀನಿ. ಸೊ ಅಲ್ಲಿಗೆ ಹೋದ್ವಿ. ಅದೆಲ್ಲ ನನ್ನ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೂ ಮುಂಚೆ ಶೇರ್ ಮಾಡ್ತೀನಿ, ಅಥವಾ ಈ ಕ್ಲಿಪ್ಪಿಂಗ್ ಆದಮೇಲೆ ಶೇರ್ ಮಾಡ್ತೀನಿ. ಅಲ್ಲಿಗೆ ಹೋದ್ವಿ. ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಗೋವಾ ಟ್ರಿಪ್ಪಿಗೆ ಹೋದಾಗ ನಾನು ಏನೇ ಶಾಪಿಂಗ್ ಮಾಡಿದ್ದು ಎಲ್ಲ ಹಾಗೆ ಇಟ್ಟಿದ್ದೀನಿ, ಯಾವುದೂ ಯೂಸ್ ಮಾಡಿಲ್ಲ. ಅದಕ್ಕೆ ಇಲ್ಲೂ ಅದೇ ರೀತಿ ಆಗುತ್ತೆ ಅಂತ ನಾನು ಶಾಪ್ ಮಾಡೋಕ್ಕೆ ಹೋಗಲಿಲ್ಲ. ಸಿಲ್ಕ್ ಶಾಲ್ ನೋಡಿದೆ ಅಲ್ಲಿ. इसका नाम क्या था? ಪಶಾಲ್ ಅಂತೇನೋ ಇತ್ತು. ಅದ್ರ ಮೇಲೆ ಕೇಳಿದ್ರೆ ಸ್ವಲ್ಪ 2400-500 ಅಂತ ಹೇಳಿದ್ರು. 1200 ಅಂತ ಹೇಳಿದ್ರು. ಅದಕ್ಕೆ ಬೇಡ ಅಂತ ನಾನು ತಗೊಳ್ಳಿಲ್ಲ. ಸೊ ಏನು ಶಾಪಿಂಗ್ ಮಾಡಲಿಲ್ಲ. ಜಸ್ಟ್ ಜಿವ್ ಟೌನಿಗೆ ಹೋದ್ವಿ, ಹೇಗಿದೆ ಅಂತ ನೋಡಿದ್ವಿ. ತುಂಬ ಸಖತ್ತಾಗಿದೆ. ಫೋಟೋಸ್ಗಂತೂ ಇನ್ನೂ ತುಂಬ ಸಖತ್ತಾಗಿದೆ. ಸ್ವಲ್ಪ ಫೋಟೋಸ್ ತೊಗೊಂಡಿದ್ದೀನಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ತಾ ಇರ್ತೀನಿ ನೋಡಿ. ಆ್ಯಂಡ್ ಅದಾದಮೇಲೆ ಅಲ್ಲೇ ಸ್ವಲ್ಪ ಚೈನೀಸ್ ಫಿಶಿಂಗ್ ನೆಟ್ ಇದೆ, ಅಲ್ಲಿ ಹೋದ್ವಿ. ಅಲ್ಲಿ ಎಂಟ್ರಿ ಕೊಟ್ಟ ಮೇಲೆ ಯಪ್ಪ ಫುಲ್ ಸ್ಮೆಲ್ಲು. ನನಗೆ ಏನು ಅಂದ್ಕೋಬೇಡಿ, ನನಗೆ ಫಿಶ್ ಸ್ಮೆಲ್ ಅಂದರೆ ನನಗೆ ಆಗಲ್ಲ, ಒಂಥರ ವಾಮಿಟ್ ಥರ ಬರುತ್ತೆ. ಅಲ್ಲಿ ಕಂಪ್ಲೀಟ್ಲಿ ಅದೇ ಸ್ಮೆಲ್, ಯಾಕಂದರೆ ಅಲ್ಲೆಲ್ಲ ಫಿಶ್ ಮಾರ್ಕೆಟ್ ಇದೆಯಂತೆ. ಆಮೇಲೆ ನನ್ನ ಸ್ಪೆಕ್ಸ್ ಎಲ್ಲ ಪೂರ್ತಿ ಒಂಥರ ಮಂಜು ರೀತಿ, ಫಾಗ್ ರೀತಿ ಕವರ್ ಆಗಿಬಿಟ್ಟಿತ್ತು, ಅಷ್ಟು ಹೀಟ್ ಇತ್ತು ಅಲ್ಲಿ. ಅದಾದಮೇಲೆ ಸ್ವಲ್ಪ ಬೀಚ್ ನೋಡಿದ್ವಿ. ಆಟಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಡ್ ತುಂಬ ಜಾಸ್ತಿ ಇತ್ತು, ಅದಕ್ಕೆ ಸ್ವಲ್ಪ ಹತ್ತಿರ ಅಷ್ಟೊಂದು ಹೋಗಲಿಲ್ಲ. ಹೀಗೆ ಸ್ವಲ್ಪ ನೋಡಿ ಆಮೇಲೆ ವಾಪಸ್ ಬಂದ್ವಿ. ಚರ್ಚಿಗೆ ಹೋಗೋಣ ಅಂದ್ಕೊಂಡಿದ್ವಿ, ಸಾಂತಾಕ್ರೂಸ್ ಚರ್ಚ್. ಬಟ್ ಸಾಂತಾಕ್ರೂಸ್ ಚರ್ಚಲ್ಲಿ ಆ್ಯಕ್ಚುಲಿ ಓಪನ್ ಇಲ್ಲ 3 or 4 o'clock ಆದಮೇಲೆ ಅಂತ. ನಾವು ಪ್ಯಾಕೇಜ್ ತೊಗೊಂಡಿದ್ದು ನಮ್ಮ ಕ್ಯಾಬ್ದು 4 hours ಆಗಲ್ಲ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು
ಇಡ್ಲಿ ಪರವಾಗಿಲ್ಲ ಅಂತಂದು ಹೊರಗಡೆಯಿಂದಾನೇ ಸಾಂತಾಕ್ರೂಸ್ ಚರ್ಚ್ನ ನೋಡಿಕೊಂಡು ಈಗ ರೂಮಿಗೆ ಬಂದಿದ್ದೀವಿ. ಮಧ್ಯಾಹ್ನ 3 ಗಂಟೆ. ಅಲ್ಲಿ ಸ್ವಲ್ಪ ಮಾವಿನಕಾಯಿ ಎಲ್ಲ ತೊಗೊಂಡ್ವಿ. ನಾನೆಲ್ಲ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಈಗ ಸ್ವಲ್ಪ ರೆಸ್ಟ್ ತೊಗೊಂಡು ನಾವಿರೋದು ಮಾಲ್ ಅಟ್ಯಾಚ್ ಇರೋವಂತಹ ಹೋಟೆಲ್, ಅದಕ್ಕೋಸ್ಕರ ಅದೊಂದು ನಮಗೆ ಈಸಿ ಆಗ್ತಿದೆ. ಮಾಲಿಗೆ ಹೋಗಿ ಏನಾದರೂ ಪಿಜ್ಜಾ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತೀವಿ ಹೇಗಾಗುತ್ತೆ. ಸೊ ಇಷ್ಟು. ಆ್ಯಂಡ್ ಆಯು ಎಲ್ಲೇ ಪ್ಲೇ ಟಾಯ್ಸ್ ಅಂಗಡಿ ಇರುತ್ತಲ್ಲ, ಎಲ್ಲೇ ಆ ಶಾಪ್ಸ್ ನೋಡಿದ್ರು ಕೂಡ ಅವನೇನು ಅಂದ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲ ಎಕ್ಸಿಬಿಷನ್ ಎಲ್ಲ ನನಗೆ ಕೊಡಿ ಅಂದ್ಕೊಂಡು ಎಲ್ಲ ನನಗೆ ಇದು ಬೇಕು ಅದು ಬೇಕು ಇದು ಬೇಕು ಅದೊಂದು ಸ್ವಲ್ಪ ಅಳ್ಕೊತ ಬಂದ. ಆಮೇಲೆ ಮನೆಗೆ ಬಂದಮೇಲೆ ಆರಾಮಾದ. ಸೊ ಇಷ್ಟು. ಸೊ ಮನೆಗೆ ರೂಮಿಗೆ ಬಂದಿದ್ದೀನಿ. ಈಗ ಸ್ವಲ್ಪ ರೆಸ್ಟ್ ತಗೋತೀವಿ. ಆ್ಯಂಡ್ ಅವ್ರ ಪಾಪ ಆಯುಗೆ ಚಾಕೋಸ್ ಹಾಕ್ಕೊಟ್ಟಿದ್ದಾರೆ. ಚಾಕೋಸ್. ವೈ ಡಿಡ್ ಯು ಶೋ ಹಿಮ್ एवरीथिंग जान? दैट्स व्हाई मैं वहीं पे रख के उसको देती थी. गिव हियर मम्मा विल सर्व यू. कम हियर. 4 ಗಂಟೆ ಆಗಿದೆ. ಸೊ 4 ಗಂಟೆ ನಾವು ಸ್ವಲ್ಪ ಹೀಗೆ ಮಾಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಯು ಸ್ವಲ್ಪ ಪ್ಲೇ ಅಂತ ಭಾಳ ಅಂತಿದ್ದ. ಅಲ್ಲಿ ಸ್ವಲ್ಪ ಪ್ಲೇ ಝೋನ್ ಇದ್ದರೆ ಅಲ್ಲಿ ಕರ್ಕೊಂಡು ಹೋಗಿ ಆಟ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಇದು ಆ್ಯಕ್ಚುಲಿ ನಾನು ಚಿತ್ರದುರ್ಗದಲ್ಲಿ ತೊಗೊಂಡಿದ್ದು. ಸೊ ಈಗ ಹೋಗ್ತಾ ಇದ್ದೀವಿ. ಲಿಫ್ಟ್ ಹತ್ರ ಬಂದಿದ್ದೀವಿ. ಸೊ ಇದು ನನ್ನ ಔಟ್ಫಿಟ್. ಡಿನ್ನರ್ ನಾವು ಚೂಸ್ ಮಾಡಿರೋದು, ಅಂದರೆ ನಮ್ಮ ಪ್ಯಾಕೇಜಲ್ಲಿ ಬರುತ್ತೆ. ಕ್ಯಾ ಹ್ಯಾವೋ? ಸೊ ಊಟ ಏನೇನು ಅಂತ ಹೇಳ್ತೀನಿ. ಸೊ ಬಫೆ ಅಲ್ಲಿ ಅಲ್ಲೆಲ್ಲ ಬಫೆ ಇದೆ ತಗೊಂಬಂದಿರೋದು. ಆ್ಯಂಡ್ ಇವತ್ತು ಚಿಕನ್ ಬಿರಿಯಾನಿ, ರಾಯ್ತಾ ಇದೆ, ಇದು ಫಿಶ್ ಅಮೃತ್ಸರಿ ಟಿಕ್ಕಾ, ಆ್ಯಂಡ್ ಇದು ಬೇಬಿಕಾರ್ನ್ ಮಂಚೂರಿ, ಅದು ಸ್ವಲ್ಪ ಸ್ಟಾರ್ಟರ್ಸ್ ಇದೆ, ಆ್ಯಂಡ್ ಇದು ಡೆಸರ್ಟ್ಸ್. ಹೇ ಗಾಯ್ಸ್, ಈಗಿನೂ ಎದ್ದಿದ್ದೀನಿ. ಇವತ್ತು ಕೊಚ್ಚಿಯಲ್ಲಿ ನಮ್ಮ ಕೊನೆಯ ದಿನ. ಸೊ ಬೆಳಗ್ಗೆ ಆಗಿದೆ. ನಾನು ಎದ್ಬಿಟ್ಟು ಸ್ವಲ್ಪ ಹೀಗೆ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಯು ಅಲ್ಲಿ ಮಲ್ಕೊಂಡಿದ್ದಾನೆ, ತುಂಬ ಸುಸ್ತಾಗಿದ್ದಾನೆ. ಆ್ಯಂಡ್ ನಾನು ನಿಮಗೆ ಸನ್ರೈಸ್ ತೋರಿಸ್ತೀನಿ ಬಾಲ್ಕನಿಯಿಂದ. ಇಷ್ಟು ದಿವಸ ತೋರಿಸಿರ್ಲಿಲ್ಲ. ಜಾನ್ आप उठ के रेडी हो जाओ. ತುಂಬ ಬ್ಯೂಟಿಫುಲ್ ಸನ್ರೈಸ್ ಅಲ್ಲಿ ನೋಡಿ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ವೆಟ್ ಆಗಿರೋ ಬಟ್ಟೆನ ಸ್ವಲ್ಪ ಹೀಗೆ ವಾಶ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಬೀಚಿಗೆ ಹೋದಾಗ, ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬೆಳಗ್ಗೆ ಇಲ್ಲಿ ಬೀಚಿಗೆ ಹೋದಾಗ ನನ್ನ ಶೂ ವೆಟ್ಟಾಗಿತ್ತು. ಸೊ ಅದನ್ನು ಹಾಗೆ ಇಟ್ಟಿದ್ದೀನಿ ಅಲ್ಲಿ. ಆ್ಯಂಡ್ ಇಲ್ಲಿ ನೋಡಿ
ಸನ್ರೈಸ್ ಚೆನ್ನಾಗಿದೆ ಅಲ್ವಾ, ಬ್ಯೂಟಿಫುಲ್ ಆದ ಕಲರ್ ರೂಮ್ ಒಳಗೆ ಬರ್ತಾ ಇದೆ. ಅದಕ್ಕೋಸ್ಕರ ನಿಮ್ಗೆ ತೋರಿಸೋಣ ಅಂತ ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ತುಂಬ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಅಪಾರ್ಟ್ಮೆಂಟ್ಸ್ ಅನಿಸುತ್ತೆ. ಸೊ ನಾನೀಗ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಈಗ ನಾವು ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಬ್ರೇಕ್ಫಾಸ್ಟಿಗೆ ರೆಡಿ ಆಗಿದ್ದೀವಿ. ನಾನು ಯೂಸ್ ಮಾಡ್ತಿರೋಂಥ ಪರ್ಫ್ಯೂಮ್ ಬೆಲ್ಲದು, ಅದು ಕಾಂಬೋ ಬರುತ್ತೆ. ಆ್ಯಂಡ್ ಇದು ನನ್ನ ಔಟ್ಫಿಟ್ ಥೋಡ ನೀಚೆ ಥೋಡ. ಸೊ ಇದು ನನ್ನ ಔಟ್ಫಿಟ್. ಇದೊಂದು ಸ್ಕರ್ಟ್, ಆ್ಯಕ್ಚುಲಿ ನಾನು ಕಾಲೇಜ್ ಡೇಸಲ್ಲಿ ಹಾಕ್ಕೊತಿದ್ದೆ ಸ್ಕರ್ಟ್. ಇದು ಚಿತ್ರದುರ್ಗಕ್ಕೆ ಹೋದಾಗ ತೊಗೊಂಡಿರೋವಂಥ ಟಾಪ್. ಸೊ ಇದು ಈಗ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆಯುಕು ದಿಕ್ಕಾಯಿ ಆ್ಯಂಡ್ ಆಯು ನೋಡಿ ಆ ರೀತಿ ರೆಡಿ ಆಗಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಲೆಟ್ಸ್ ಪ್ಲೇ. ಓಕೆ, ಸೊ ಬನ್ನಿ ಈಗ ಹೋಗೋಣ. ಚಲೋ, ನಾನು ತಲೆ ಸ್ನಾನ ಮಾಡಿದ್ದೀನಿ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಬಟ್ ಕೂಡಲೇ ಒಣಗಿಲ್ಲ, ಬ್ರೇಕ್ಫಾಸ್ಟ್ ಆಗೋಷ್ಟೊತ್ತಿಗೆ ಒಣಗುತ್ತೆ. ಸೊ ಅಲ್ಲಿ ನೋಡಿ ಇಷ್ಟೆಲ್ಲ ತಗೊಂಬಂದಿದ್ದೀನಿ ಬಸ್ಸಲ್ಲಿ. ಯಾ ಶ್ಯೂರ್, ಥ್ಯಾಂಕ್ ಯು. ಸೊ ಅಪ್ಪಮ್ಮ ಆರ್ಡರ್ ಮಾಡಿದ್ದೆ, ಅಪ್ಪಮ್ಮ ಕೂಡ ತರಿಸ್ಕೊಂಡಿದ್ದೀವಿ. ದಿಸ್ ಇಸ್ ಅಪ್ಪಮ್ಮ ಚೀನಿ ಪಸಂದೆ. ಆ್ಯಂಡ್ ಆಯು ಅವ್ರ ಪಾಪ ಹತ್ರ ಅಲ್ಲಿ ಕುಂತು ಸ್ವಲ್ಪ ತಿಂದು ಸ್ವಲ್ಪ ಫೋನ್ ನೋಡ್ತಾ ಇದ್ದಾನೆ. ಸ್ಟೈಲ್ ಅಪ್ಪಮ್ಮ ಆ್ಯಂಡ್ ಪುಟ್ಟು ತರಿಸಿದ್ದೀವಿ. ಪುನುಗುಲು ಅಂತೆ, ಚೆನ್ನಾಗಿದೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾವಿಲ್ಲಿ ಭಗವತಿ ಚುಟ್ಟನಿಕರ ಭಗವತಿ ಟೆಂಪಲಿಗೆ ಹೋಗಬೇಕು. ಇಲ್ಲೇನೋ ಫೇಮಸ್ ಅಂತೆ, ಕುಚ್ ಹಿಸ್ಟ್ರಿ ಕೂಡ ಇದೆ ಅದಕ್ಕೆ. ಬೆಳಗ್ಗೆ ಟೈಮಲ್ಲಿ ಸರಸ್ವತಿಯಾಗಿ ಇರ್ತಾರಂತೆ, ಮಧ್ಯಾಹ್ನ ಲಕ್ಷ್ಮೀ ಮಾತಾ ಆಗಿರ್ತಾರಂತೆ, ರಾತ್ರಿ ಟೈಮಲ್ಲಿ ದುರ್ಗಮ್ಮ ಟೈಮಲ್ಲಿ ಟೈಮ್ ಥರ ಇರ್ತಾರಂತೆ. ಸೊ ಅದು ಎಲ್ಲ ನಮ್ಮ ಪಿಕ್ಚರ್ ಫೋಟೋ ತೆಗಿಯೋಕ್ಕೆ ಸಿಕ್ಕರೆ, ಅಫ್ಕೋರ್ಸ್ ನಮ್ಗೆ ಫೋಟೋ ತೆಗಿಯೋಕ್ಕೆ ಅಲೋ ಮಾಡಲ್ಲ, ಸಿಕ್ಕರೆ ಅಂದರೆ ಅಲೋ ಮಾಡಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿ ಹೊರಡ್ತಾ ಇದ್ದೀವಿ. ಆಯುಗೆ ಹಾಲೆಲ್ಲ ರೆಡಿ ಮಾಡ್ಕೋಬೇಕು. ಅದೆಲ್ಲ ಮಾಡಿಕೊಂಡು ನಾನು ಬೆಳಗ್ಗೆ ತಲೆಸ್ನಾನ ಮಾಡಿ ಬಾಚ್ಕೊಂಡಿರಲಿಲ್ಲ, ಹಾಗೆ ಬ್ರೇಕ್ಫಾಸ್ಟಿಗೆ ಹೋಗಿದ್ವಿ. ಈಗ ಬಾಚ್ಕೊಂಡಿದ್ದೀನಿ. ಆ್ಯಂಡ್ ಸೊ ಇದು ಒಂದು ಚೂಡಿ ಹಾಕ್ಕೊಂಡಿದ್ದೀನಿ. ಈಗ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಕ್ಯಾಬ್ ಬುಕ್ ಮಾಡಿ ಹೊರಡ್ತೀವಿ. ಇಲ್ಲಿಂದ 1/2 ಅವರ್ ಅಂತೆ, 30 ಮಿನಿಟ್ಸ್. ಸೊ ಹೋಗ್ತಾ ಇದ್ದೀವಿ. 30 ಮಿನಿಟ್ಸ್ಗೆ ಇಲ್ಲಿ 1300 ಅಂತಲೇ ತಗೋತಾರೆ ರೌಂಡ್ ಟ್ರಿಪ್. ಸಿಂಗಲ್ ಟ್ರಿಪ್ ಆದರೆ ಜಸ್ಟ್ ಡ್ರಾಪ್ ಮಾಡೋದಕ್ಕಾದರೆ 650 ಆರ್ 350 ಹಾಗೆ, 550 ಹಾಗೆ ತಗೋತಾರೆ. ಆ್ಯಕ್ಚುಲಿ ಹೌಸ್ ಕೀಪಿಂಗ್ ನಾವು ಕಾಲ್ ಮಾಡಿದ್ವಿ, ಬಂದಿದ್ದಾರೆ. ओनली शर्ट निकालना है, पैंट के बारे में कुछ नहीं लिखा है। देखो पैंट में भी आ रहा है, मैंने पंचा दे दिया लॉन्ड्री में. ಸೊ ಆ್ಯಕ್ಚುಲಿ ಕಾಲ್ ಮಾಡಿದ್ವಿ ಲಾಂಡ್ರಿಗೆ ಆ್ಯಂಡ್ ನೀರಿಗೆ ಅಂತ, ಬಂದರು. ನನಗೂ ಕೂಡ ಲಾಂಡ್ರಿ ಕೊಟ್ಟಿದ್ವಿ. ಅರೆ मैं उसको बोलना भूल गई कि हम टुमारो चेकआउट कर लो. जब पानी के लिए आएगी तब बोलेंगे, रिमाइंड मी. ಸೊ ನೀರಿಗೆ ಕೂಡ ಹೇಳಿದ್ದೀನಿ, ನೀರಿಗೆ ಬರ್ತಾರೆ. ಲಾಂಡ್ರಿ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಬೆಳಗ್ಗೆ ಲಾಂಡ್ರಿ ಕೊಟ್ಟಿದ್ದು, ಸಂಜೆ ಕೊಡ್ತೀವಿ ಅಂತ ಹೇಳಿದ್ರು, ಡೆಲಿವರಿ ಮಾಡ್ತೀವಿ ಅಂತ. ಸಂಜೆ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಮಾಡಿಲ್ಲ. ಇವಾಗ ಕಾಲ್ ಮಾಡಿದ್ದಕ್ಕೆ ಕೊಡ್ತಿದ್ದಾರೆ. ನಾಳೆ ನಾವು ಬೆಳಗ್ಗೆನೇ ಇಲ್ಲಿಂದ ಚೆಕ್ಔಟ್ ಮಾಡಬೇಕು ಮುನ್ನಾರ್ಗೆ. ಸೊ ಇಲ್ಲಿಂದ ನಾವು ಮುನ್ನಾರಿಗೆ ಹೋಗ್ತಾ ಇದ್ದೀವಿ. ಅದು ಕೂಡ ನಾನು ಮಾಡ್ತೀನಿ ವ್ಲಾಗ್. ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟೇ ವ್ಲಾಗ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತು ಇಲ್ಲಿ ಅಂದರೆ ಇಲ್ಲಿವರೆಗೂ. ನಾನು ಮತ್ತೆ ಟೆಂಪಲಿಗೆ ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ. ಸೊ ಅವ್ರು ಬಂದಮೇಲೆ ಲಾಂಡ್ರಿ ಸ್ವಲ್ಪ ಬಟ್ಟೆ ಇತ್ತು ಕೊಟ್ಟು, ಆಮೇಲೆ ಅವರಿಗೆ ನೀರು ಅದೆಲ್ಲ ಇಸ್ಕೊತೀನಿ. ಆ್ಯಂಡ್ ನನ್ನ ಆಯು ಮಹಾಶಯ ಅವರು ಪಾಟಿ ಮಾಡ್ತಾ ಇದ್ದಾರೆ. ಸೊ ಅವ್ನು ಪಾಟಿ ಒಂದು ಮಾಡಿಬಿಟ್ರೆ ಸ್ವಲ್ಪ ನಾವು ರಿಲೀಫ್ ಆಗ್ತೀವಿ, ಹೋಗುವಾಗ ತೊಂದರೆ ಇರೋದಿಲ್ಲ ಅಂತ. ಅವನಿಗೂ ಕೂಡ ಹೊಟ್ಟೆ ಕ್ಲೀನ್ ಆಗಿರುತ್ತೆ. ಸೊ ಕಮ್ಮಿ ಸೇ ಹಾಯ್. Bye. Okay,
not place. Then what is that? ಸೊ ನಾವಿಲ್ಲಿಗೆ ಬಂದಿದ್ದೀವಿ. ದೇವಸ್ಥಾನದ ಕಡೆ ಸ್ವಲ್ಪ ಹೊರಗಡೆ ಇದೀವಿ ನಾವು. ದೇವಸ್ಥಾನದಿಂದ ರೂಮಿಗೆ ಬಂದ್ವಿ, ಸ್ವಲ್ಪ ರೆಸ್ಟ್ ಮಾಡ್ತಿದೀವಿ. ಇವತ್ತು ನಮ್ಮ ಲಾಸ್ಟ್ ಡೇ. ದೇವಸ್ಥಾನ ಸಖತ್ತಾಗಿತ್ತು. ಓಕೆ, ಸೊ ನಾವು ಆಕ್ಚುಲಿ ದರ್ಶನ ಅಂದ್ರೆ ತುಂಬಾ ದೊಡ್ಡ ಕ್ಯೂ ಇತ್ತು. ಬಟ್ ನಮಗೆ ಅಷ್ಟೊಂದು ನಿಂತ್ಕೊಳ್ಳೋ ಪೇಷನ್ಸ್ ಇರ್ಲಿಲ್ಲ. ಒಬ್ಬೊಬ್ರು 1-2 ಅವರ್ಸ್ ನಿಂತ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಸ್ಪೆಷಲ್ ದರ್ಶನ ಅಂತ ತಗೊಂಡ್ವಿ. ಸ್ಪೆಷಲ್ ದರ್ಶನಕ್ಕೆ 1200 ರುಪೀಸ್. 4 ಮೆಂಬರ್ಸಿಗಂತೆ. 4 ಮೆಂಬರ್ಸಿಗೆ 1200. 2 ಮೆಂಬರ್ಸ್ ಆದ್ರೂ ಕೂಡ 1200. ನಾವು 1200 ರುಪೀಸ್ ಸ್ಪೆಷಲ್ ದರ್ಶನದ್ದು ಟಿಕೆಟ್ ತಗೊಂಡ್ವಿ. ಅಂಡ್ ಅಲ್ಲಿ ಹೋದಾಗ ನನಗೆ ಅವರು ತುಪ್ಪದ ಒಂದು ದೊಡ್ಡ ಕೊಡ ಕೊಟ್ಟು, ತುಪ್ಪ ಫಿಲ್ ಆಗಿರೋದು, ತಾಮ್ರದ್ದು ಕಾಪರ್ ಪಾಟ್. ಸೊ ಅದು ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ವಿ. ಆಕ್ಚುಲಿ ದೇವ್ರ ಸ್ಪೆಷಾಲಿಟಿ ಏನು ಅಂದ್ರೆ ಚೊಟ್ಟಾನಿಕ್ಕರ ಭಗವತಿ ಅಮ್ಮ ಅವರ ಸ್ಪೆಷಾಲಿಟಿ ಏನು ಅಂದ್ರೆ ಬೆಳಗ್ಗೆ ಸರಸ್ವತಿ ರೂಪದಲ್ಲಿ ಇರ್ತಾರಂತೆ, ಮಧ್ಯಾಹ್ನ ಲಕ್ಷ್ಮೀ ಅಮ್ಮನ ರೂಪದಲ್ಲಿ, ಅಂಡ್ ರಾತ್ರಿ ದುರ್ಗಾ ರೂಪದಲ್ಲಿ ಇರ್ತಾರಂತೆ. ಆಗ್ಲೇ ಹೇಳಿದೆ ಅಂತ ಅನ್ಕೋತೀನಿ. 11 o'clock ಕ್ಲೋಸ್ ಆಗುತ್ತಂತೆ, 11:30 ಓಪನ್ ಆಗುತ್ತೆ. 11:30 11 ಬೆಳಿಗ್ಗೆ 4 ಗಂಟೆ ಅಥವಾ 5 ಗಂಟೆ ಅನ್ಸುತ್ತೆ. ಅಲ್ವಾಗಿಂದ 11ವರೆಗೂ ಸರಸ್ವತಿ ತಾಯಿಯವರ ಅವತಾರ. ಆಮೇಲೆ ಮಧ್ಯಾಹ್ನದವರೆಗೂ ಅಂದ್ರೆ 11:30 ಮಧ್ಯಾಹ್ನದವರೆಗೂ ಪೂರ್ತಿ ಲಕ್ಷ್ಮೀ ಅಮ್ಮನ ಅವತಾರ. ಸಂಜೆ 4:15 ಪೂರ್ತಿ ರಾತ್ರಿ 9 ಗಂಟೆ ಅನ್ಸುತ್ತೆ, ಅಲ್ಲಿವರೆಗೂ ದುರ್ಗಾ ಅಮ್ಮನ ಅವತಾರ. ಸೊ ಚೆನ್ನಾಗಿತ್ತು. ನಮಗೆ ಲಕ್ಷ್ಮೀ ಅಮ್ಮನ ಅಲಂಕಾರ ಎಲ್ಲ ದರ್ಶನ ಆಯಿತು. ಇದು ಉಗ್ರ ರೂಪ ಅಂತೆಲ್ಲ ಅಂದ್ಕೊಂಡಿದ್ವಿ, ಬಟ್ ತುಂಬಾ ಚೆನ್ನಾಗಿತ್ತು. ಹೊರಗಡೆ ಬಂದಮೇಲೆ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ಕುತ್ಕೊಂಡು ಧ್ಯಾನ ಮಾಡಿದೆ. ಆ್ಯಂಡ್ ಇಷ್ಟು. ಸೊ ಸದ್ಯಕ್ಕಂತೂ ಹಸುವಾಗಿಲ್ಲ. ಪ್ರಸಾದ ಕೊಟ್ಟಿದ್ದಾರೆ. ಈ ಪ್ರಸಾದ ನನಗೆ ತುಂಬಾ ಇಷ್ಟ. ಅಯ್ಯಪ್ಪ ಸ್ವಾಮಿಯಲ್ಲಿ ಕೊಡ್ತಾರಲ್ಲ ಟಿನ್ನಲ್ಲಿ ಒಂಥರ ಬ್ರೌನ್ ಕಲರ್ ಪಾಯಸ. ಸೊ ಅದಕ್ಕೆ ನೆಯ್ಯಿ ಪಾಯಸ ಅಂತ ಅಂತಾರಂತೀವಿ. ಅದೇ ಸೇಮ್ ಹಾಲಿನ ಪಾಯಸ ಕೂಡ ಕೊಡ್ತಾರೆ. ನಾವು ನೆಯ್ಯಿ ಪಾಯಸ ತಗೊಂಡ್ವಿ, ಸ್ವಲ್ಪ ಮನೆಗೂ ತಗೊಂಡ್ವಿ, ಆ್ಯಂಡ್ ಇಲ್ಲಿ ತಿನ್ನೋಕ್ಕೂ ತಗೊಂಡ್ವಿ. ಸ್ವಲ್ಪ ತಿಂತಾ ಇದೀವಿ ಅದನ್ನ. ಸೊ ಮಧ್ಯಾಹ್ನ ಮೋಸ್ಟ್ಲಿ ಅದನ್ನ ತಿಂತೀವಿ ನಾವು. ಸೊ ಊಟಕ್ಕೇನು ಹೋಗಲ್ಲ ಅಂತ ಅಂದ್ಕೊಂಡಿದೀವಿ. ಸಾಯಂಕಾಲ ನೋಡ್ಬೇಕು. ಆ್ಯಂಡ್ ಆಯು ಅವ್ರ ಪಾಪ ಜೊತೆ ಫುಲ್ ಚಿಲ್ ಮಾಡ್ತಾ ಇದ್ದಾನೆ. Are you come here? Say hi. I said hi. Okay. ಚಿಲ್ ಮಾಡ್ತಾ ಇದಾರೆ. ನಾನು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ. ಅಂಡ್ ಅಲ್ಲಿ ಆರೆಂಜ್ ಕಲರ್ ಕಾಣ್ತಿದೆಯಲ್ಲ ಆ ಸೀಟ್ ನಂಗೆ ತುಂಬಾ ಇಷ್ಟ ಆಯ್ತಾ. ಇದು ಆ ಕಲರ್ ಎಲ್ಲ ಬ್ರೈಟ್ ಕಲರ್ ಹೀಗೆ. ಸೊ ಅಲ್ಲಿ ಕೂತ್ಕೊಂಡು ನೆನ್ನೆ ರಾತ್ರಿ ಆಯುಗೆ ಮಲಗಿಸಿದ ಮೇಲೆ ಸ್ವಲ್ಪ ವಿಡಿಯೋ ಕೂಡ ಮಾಡಿದೆ. ವೆಯ್ಟ್ ಲಾಸಿನ ವಿಡಿಯೋ, ರೆಸಿಪಿ ವಿಡಿಯೋ. ಸೊ ಅಂದರೆ ರೆಸಿಪಿ ಮುಂಚೆ ಮನೇಲಿ ಮಾಡಿದ್ದೆ, ಅದ್ರ ಇಂಟ್ರೋ ಆಮೇಲೆ ಲಾಸ್ಟಿಂದೆಲ್ಲ ಕೊಟ್ಟಿದ್ದೀನಿ. ಸೊ ಅದು ಕೂಡ ವಿಡಿಯೋ ಅಪ್ಲೋಡ್ ಇದಕ್ಕೂ ಮುಂಚೆ ನಾನು ಆಗಲೇ ಮಾಡಿರ್ತೀನಿ. ನೀವು ನೋಡಿ. ಇಲ್ಲೇ ಕೂತ್ಕೊಂಡು ಎಡಿಟಿಂಗ್ ಮಾಡ್ತೀನಿ ನಾನೀಗ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರಿ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಮಗೆ ಮಧ್ಯಾಹ್ನ ಊಟಕ್ಕೆ ಹೋಗ್ಲಿಲ್ಲ ನಾವು. ಪ್ರಸಾದ ಇದೆಯಲ್ಲ ಅದನ್ನ ಸ್ವಲ್ಪ ತಿಂದಿದ್ದೀವಿ. ಅದು ಫುಲ್ ಹೊಟ್ಟೆ ಇದೆ, ಹೊಟ್ಟೆ ಫುಲ್ ಇದೆ. ಮಾಲಿಗೆ ಹೋಗಿ ಏನಾದ್ರು ಪಿಜ್ಜಾ ತಿನ್ಕೊಂಬರೋಣ ಅನ್ಕೊಂಡ್ರಿ, ಬಟ್ ಅದು ಕೂಡ ಬೇಡ ಅಂತ ಅನ್ನಿಸ್ತು. ಯಾಕಂದ್ರೆ ಹೊಟ್ಟೆ ಫುಲ್ ಇದೆ. ಈಗ ಸ್ವಲ್ಪ ಆಯಿಲ್ ಬಾಟಲ್ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹಾಕೊಂಡು ಹೋಗಿರೋದೆಲ್ಲ ಕೊಟ್ಟಿದ್ದೆ, ತಂದು ಕೊಟ್ಟಿದ್ದಾರೆ. ಸೊ ಅದನ್ನ ಹಾಗೆ ಇಡ್ತೀನಿ ವಿತ್ ಬ್ಯಾಗ್. ಆ್ಯಂಡ್ ಇದು ಕೂಡ ಇವತ್ತು ದೇವಸ್ಥಾನಕ್ಕೆ ಹಾಕೊಂಡು ಹೋಗಿದ್ದೆ. ಎಲ್ಲವೂ ಈಗ ನೋಡಿ ಎಲ್ಲ ಮೆಸ್ಸಿ ಆಗಿದೆ. ಈಗೆಲ್ಲವೂ ಫೋಲ್ಡ್ ಮಾಡಿ ಕೊಟ್ಕೊತೀನಿ. ನೋಡಿ ಈ ಟವಲ್ ಅವ್ರದ್ದು, ನಮ್ದೆಲ್ಲ ಏವಿದೇನಾಥ ಟವಲ್ ಬೇಕು. ಈಗೆಲ್ಲ ಫೋಲ್ಡ್ ಮಾಡ್ತೀವಿ. ಆಯುಗೆ ಹಾಲು ತರಕ್ಕೆ ಹೋಗಿದ್ರು ಮಾಲಿಗೆ. ಸೊ ಅಲ್ಲಿಂದ ಮೆಕ್ಡಾನಲ್ಲಿಂದ ಬರ್ಗರ್ ತಂದಿದ್ದಾರೆ. ಆ್ಯಂಡ್ ಮೆಕ್ ಕ್ಯಾಫೆಯಿಂದ ನನ್ನ ಫೇವ್ರೆಟ್ ಹಾಟ್ ಚಾಕ್ಲೇಟ್ ತಂದಿದ್ದಾರೆ. ಆಯುಗೆ ಫ್ರೆಂಚ್ ಫ್ರೈಸ್ ತುಂಬ ಇಷ್ಟ. ಸೊ ಆಗಲೇ ತಿಂತಾ ಇದ್ದಾನೆ ಅವನು. ಯಾಕಂದರೆ ಮಧ್ಯಾಹ್ನ ಯಾರು ಊಟ ಮಾಡಿಲ್ಲ, ಸ್ವಲ್ಪ ಹಸುವಾಗಿತ್ತು. ಅದಕ್ಕೆ ಜಸ್ಟ್ ಹೀಗೆ ಸ್ವಲ್ಪ ತಿನ್ನೋಣ, ಆಮೇಲೆ ರಾತ್ರಿ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆ್ಯಂಡ್ ಅಲ್ಲಿವರೆಗೂ ಆಯು ಸ್ವಲ್ಪ ಇದೆಲ್ಲ ಟಾಯ್ಸ್ ಕಲರಿಂಗ್ ಎಲ್ಲ ಮಾಡ್ತಿದ್ದ, ಅದರಲ್ಲಿ ಬ್ಯುಸಿ ಇದ್ದ.
Eat Pucci. French fries. Eat. That is for Ayu. अच्छा ये hot है तो ये use मत. Hot उतना नहीं है. Then you आप can. थोड़ा पी लो. नहीं first you do. Actually he was asking. अच्छा. Mama, I want this. मैंने कॉफी पिया था ना. कहाँ वहाँ पिया? यहाँ पे रहा है. आप पी लो. नहीं बा उसको पता अच्छा है. मैक कैफे फर्स्ट टाइम ट्राई किया. अच्छा है. मैक कैफे में मैंने कभी कुछ नहीं पिया. ओके इसमें You want? You want? Eat. Want to eat. You gave me straw. That's why he is also giving. Try this one, Mama. अच्छा है. वो क्या है? अरे ये बर्गर है. ओह बर्थडे में बहुत न्यू टाइप कर रहा है. कम. ಸೊ ಫ್ರೆಂಡ್ಸ್ ಇಷ್ಟ ಆಗಿತ್ತು ಕೊಚ್ಚಿ ಕೇರಳದಲ್ಲಿ ನಾವು ಕೊಚ್ಚಿಯಲ್ಲಿ ನಾವು ಸ್ಟೇ ಮಾಡಿದ್ವಲ್ಲ ಇಷ್ಟು ವ್ಲಾಗ್. ಸೊ ಎಲ್ಲ 2 ಸೆಕೆಂಡ್ ಡೇ 3rd ಡೇ 4th ಡೇ ನಾನು ಇದರಲ್ಲೇ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮುನ್ನಾರ್ ವ್ಲಾಗ್ ಕೂಡ ಬರುತ್ತೆ. ಪ್ಲೀಸ್ ಅದನ್ನು ನೋಡಿ. ನನ್ನ ಮಗ ಇದೇನೋ ನೋಡಬೇಕು ಅಂತಿದ್ದಾನೆ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.